ಆಲ್, ಇದು ಫ್ರೈಡೇ ಮಾರ್ನಿಂಗ್. ಹಾಗೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಎಕ್ಸಿಟ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಫ್ರೆಂಡ್ಸ್, ಇವತ್ತು ಕೂಡ ನಾನು ಲೇಟಾಗಿ ಎದ್ದಿದ್ದೀನಿ. ಇತ್ತೀಚೆಗೆ ಸ್ವಲ್ಪ ಪಾಪನೂ ಕೂಡ ಒಂದು 3 o'clock, ಮಾರ್ನಿಂಗ್ 3 o'clock ಅನ್ನೋಷ್ಟರಲ್ಲಿ ಎದ್ಬಿಡ್ತಾನೆ. ಹಾಗೆ ಇನ್ನು ಮಲಗೋದಿಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ನನಗೂ ಸಹ ನಿದ್ದೆ ಸರಿಯಾಗಿ ಆಗೋಲ್ಲ. ಹಾಗಾಗಿ ಅವನು ಮಲಗಿದ್ರು ಕೂಡ ಒಂದು 3 minutes ಈ ಥರ ಕೋಳಿ ನಿದ್ದೆ ಥರ ಮಾಡಿ ಎದ್ಬಿಡ್ತಾನೆ. ನಿದ್ದೆಗೂ ಸಹ ನನಗೂ ತೊಂದರೆ ಆಗ್ತಾಯಿದೆ. ಈ ಥರ ನಿದ್ದೆ ಕೆಡ್ತಿರೋದ್ರಿಂದ ನನಗೆ ತಲೆನೋವು ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮೆಂಟಲ್ ಪ್ಲಸ್ ಅಪ್ಲೈ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಇನ್ನು ಬೆಳಿಗ್ಗೆ ನಾನು ಯಾಕೆ ಲೇಟಾಗಿ ಹೇಳ್ತೀನಿ ಅಂದರೆ, ರಾತ್ರಿ ನಿದ್ದೆ ಇರಲ್ಲ, ಬೆಳಿಗ್ಗೆ ಸ್ವಲ್ಪ ಮಲಗ್ತಾನೆ ನನ್ನ ಮಗ. ಹಾಗಾಗಿ ಅವನ ಜೊತೆ ಮಲಗಿಬಿಡ್ತೀನಿ. ಹಾಗಾಗಿ ಸ್ವಲ್ಪ ಎದ್ದೇಳೋದು ಕೂಡ ಲೇಟ್ ಆಗುತ್ತೆ. ಇನ್ನು ನಾನು ನಿದ್ದೆ ಅಂತೇಳಿ ನನ್ನ ದೊಡ್ಡ ಮಗನು ಕೂಡ ನನ್ನ ಜೊತೆಗೆ ಎದ್ದಿದ್ದಾನೆ. ಹಾಗೆ ಫ್ರೆಂಡ್ಸ್, ನಾನು ಈ ಟೈಮ್ ಕೇಳಿದರೆ ಶಾಕ್ ಆಗಿಬಿಡ್ತೀನಿ. ನಾವು ಇವತ್ತು ಎದ್ದಿರೋದೇ ಒಂದು 10:30, 10:45 ಆಗಿಬಿಟ್ಟಿತ್ತು. 11 o'clock ನಿಯರ್ ಆಗಿಬಿಟ್ಟಿತ್ತು. ಸೊ ಹಾಗೆ ಇನ್ನು ಫೇಸ್ ವಾಶ್ ಎಲ್ಲ ಮಾಡಿ ಸ್ನಾನನೆಲ್ಲ ಮುಗಿಸ್ಕೊಂಡು ನನ್ನ ಮಗನಿಗೆ ಸ್ನಾನ ಮಾಡಿಸಿ ಇನ್ನು ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಇವತ್ತು ಲೇಟ್ ಆಯಿತು. ನನ್ನ ಜೊತೆಗೆ ನನ್ನ ಮಗಂದು ಊಟ ಕೂಡ ಲೇಟ್ ಆಯಿತು. ಯಾಕೆಂದರೆ ಡೈರೆಕ್ಟಾಗಿ ಇವತ್ತು ಯಾವುದೇ ರೀತಿಯ ತಿಂಡಿ ಮಾಡಿರಲಿಲ್ಲ, ಅಮ್ಮ ಅಡುಗೆ ಮಾಡಿದರು. ಸೊ ಅಡುಗೆನೇ ತಿನ್ನೋಷ್ಟರಲ್ಲಿ ನಮ್ಮದು ಲೇಟ್ ಆಯಿತು. ಇನ್ನು ನನ್ನ ಮಗನಿಗೆ ಅಮ್ಮ ತಿನ್ನಿಸ್ತೀನಿ ಅಂದ್ರೂ ಅವನು ಹೋಗಲ್ಲ, ಅಮ್ಮನ ಹತ್ರನೇ ತಿಂತೀನಿ ಅಂತ ಹೇಳ್ತಿರ್ತಾನೆ. ಸೊ ಹಾಗಾಗಿ ನಾನು ಅವನಿಗೆ ಸ್ನಾನ ಮಾಡಿಸಿ ನೆಕ್ಸ್ಟ್ ಫಸ್ಟು ನಾನು ಸ್ನಾನಕ್ಕೆ ಹೋಗಿಂತ ಮುಂಚೆ ಪಾಪುಗೆ ಫೀಡ್ ಮಾಡಿಸ್ಬಿಡ್ತೀನಿ. ಯಾಕೆಂದರೆ ಸ್ನಾನ ಮಾಡಿದ್ಮೇಲೆ ಇವತ್ತು ತಲೆ ಸ್ನಾನ ಮಾಡೋದಿತ್ತು. ತಲೆ ಸ್ನಾನ ಮಾಡಿದ್ಮೇಲೆ ಪಾಪುಗೆ ಫೀಡ್ ಮಾಡಿಸೋದ್ರಿಂದ ಕೋಲ್ಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾವಾಗಲೂ ಆಲ್ಮೋಸ್ಟ್ ಪೋಸ್ಟ್ ಪ್ರೆಗ್ನೆನ್ಸಿ ವುಮೆನ್ಸು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಫೀಡ್ ಮಾಡೋದ್ರೆ ಒಳ್ಳೆಯದು. ಯಾವುದೇ ರೀತಿಯ ಶೀತ ಆಗಲ್ಲ. ಇನ್ನು ಅವರು ಕೂಡ ಆರಾಮ್ಸೆ ನಿದ್ದೆ ಮಾಡ್ತಾ ಇರ್ತಾರಲ್ವ. ಸೊ ಹಾಗಾಗಿ ನಾನು ಅಷ್ಟೇ ಇವತ್ತು ಅವನಿಗೆ ಫೀಡ್ ಮಾಡಿಸಿ, ನಾವು ಫಸ್ಟು ನನ್ನ ದೊಡ್ಡವನಿಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ನೋಡೋಕ್ಕಿಂತ ಮುಂಚೆನೇ ಇವನಿಗೆ ಫೀಡ್ ಮಾಡಿಸಿ ಅವನ್ನ ಮಲಗಿಸಿ ನಾನು ಸ್ನಾನಕ್ಕೆ ಹೊರಟೆ. ಹಾಗೆ ಫ್ರೆಂಡ್ಸ್, ಇನ್ನು ಸ್ನಾನನೂ ಕೂಡ ಮುಗಿಸ್ಕೊಂಬಂದೆ. ಹಾಗೆ ಇನ್ನು ಬಾಣಂತಿಯರಲ್ಲಿ ಹೇರ್ ಫಾಲ್ ತುಂಬಾ ಆಗ್ತಾ ಇರುತ್ತಲ್ವ. ಸೊ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸಹ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಅವಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಇನ್ನು ನಮ್ಮ ಸುತ್ತಮುತ್ತ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು, ಎಲ್ಲರೂ ಕೇಳಿದರೆ ಅದು ಬಾಣಂತಿಯರಲ್ಲಿ ಅದು ಕಾಮನ್ ಅಂತಾರೆ. ಆದಷ್ಟು ನಮಗೆ ಯಾವ ಥರ ಇಷ್ಟೊಂದೆಲ್ಲ ಹೇರ್ ಫಾಲ್ ಆಗ್ತಿದೆ, ಯಾವ ರೀತಿ ಇದನ್ನು ರೆಸಿಸ್ಟ್ ಮಾಡೋದು, ಯಾವ ರೀತಿ ತಡೆಗಟ್ಟೋದು ಅಂಥೇಳಿ ನಾನು ಒಂದಿಷ್ಟು ಸಲಹೆಗಳನ್ನ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ನನಗೂ ಒಂದಿಷ್ಟು ಇನ್ಫಾರ್ಮೇಷನ್ ಕೂಡ ಸಿಕ್ತು. ಹೇರ್ ಫಾಲ್ ಆಗಬಾರ್ದು ಬಾಣಂತಿಯರಲ್ಲಿ ಅಂದರೆ ಎಷ್ಟಾಗುತ್ತೋ ಅಟ್ಲೀಸ್ಟ್ ನಮಗೆ ಹೇರ್ ಫಾಲ್ ಒಂದು ರೇಂಜಿಗಾದರೂ ಕಂಟ್ರೋಲ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಆ ಮೆಥಡ್ನ ಫಾಲೋ ಮಾಡಿದೆ. ಒಂದಿಷ್ಟು ಟಿಪ್ಸ್ನ ಕೂಡ ನಾನು ಫಾಲೋ ಮಾಡಿದೆ. ಸೊ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಯಿತು. ಸೊ ಬೇರೆಯವ್ರಿಗೂ ಸಹ ಇದು ಹೆಲ್ಪ್ಫುಲ್ ಆಗಲಿ ಅಂತೇಳಿ ನಾನು ಆ ಇನ್ಫಾರ್ಮೇಷನನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಾನು ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡಿದೆ ಫಸ್ಟ್ ಪ್ರೆಗ್ನೆನ್ಸಿಲಿ ಅಂತಂದರೆ, ಸೊ ಅದನ್ನೇ ನಾನು ಸೆಕೆಂಡ್ ಪ್ರೆಗ್ನೆನ್ಸಿಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ಯಾವ ಥರ ಅಂದರೆ, ನಾವು ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ ನಾವು ಯಾವ ಶಾಂಪೂನ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಬಾಣಂತಿಯರಲ್ಲಿ ಪೋಸ್ಟ್ ಪ್ರೆಗ್ನೆನ್ಸಿಲಿ ನಾವು ಕೆಮಿಕಲ್ಸ್ ಅಂತ ಶಾಂಪುಗಳನ್ನ ಯೂಸ್ ಮಾಡಬಾರ್ದು. ಸೊ ಹಾಗಾಗಿ ಯೂಸ್ ಮಾಡಬಾರ್ದು. ಈ ಸೀಗೆಕಾಯಿ ಪುಡಿ ಅಂಥವನ್ನ ಯೂಸ್ ಮಾಡಿದ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತೇಳಿ ಒಂದು ಸಣ್ಣ ಟಿಪ್ಸ್ ನನಗೆ ಇನ್ಫಾರ್ಮೇಷನ್ ಸಿಕ್ತು ಯೂಟ್ಯೂಬ್ ಕಡೆಯಿಂದ. ಸೊ ನಾನು ಅದನ್ನು ಫಾಲೋ ಮಾಡಿದ್ದೀನಿ. ಸೊ ಎಷ್ಟೋ ಹೇರ್ ಫಾಲ್ ಕಂಟ್ರೋಲ್ ಆಯಿತು. ಅದನ್ನೇ ಕೂಡ ನಾನು ಈ ಸೆಕೆಂಡ್ ಪ್ರೆಗ್ನೆನ್ಸಿಲೂ ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಮೊದಲಿಗೆ ನಾನು ಸೀಗೆಕಾಯಿ ಪೌಡ್ರು ಅಂತ ಸಿಗುತ್ತೆ, ಇದು ಮೆಡಿಕಲ್ ಸ್ಟೋರ್ಗಳಲ್ಲಾಗಿರ್ಬೋದು, ಪ್ರಾವಿಷನ್ ಸ್ಟೋರ್ಗಳಲ್ಲಾಗಿರ್ಬೋದು ಸಿಗುತ್ತೆ. ನೀವು ಆದಷ್ಟು ಮೆಡಿಕಲ್ ಸ್ಟೋರ್ಗಳಲ್ಲಿ ತೊಗೊಂಡ್ರೆ ಒಳ್ಳೆಯದು. ಸೊ ಮೆಡಿಕಲ್ ಸ್ಟೋರಲ್ಲಿ ತರಿಸಿದೆ ನಾನು ಸೀಗೆಕಾಯಿ ಪೌಡ್ರು. ಅದನ್ನು ಸ್ವಲ್ಪ ವಾಟ್ರಿಗೆ 1 ಸ್ಪೂನಷ್ಟು ಅದರಲ್ಲೇ ಇರುತ್ತೆ ಯಾವ ಥರ ಫಾಲೋ ಮಾಡಬೇಕು ಅಂತೇಳಿ. ನಾನು ಸೀಗೆಕಾಯಿ ಪುಡಿ ಅನ್ನೋದು ನನಗೆ ಕಾರ್ತಿಕ ಕಂಪ್ನಿಯಲ್ಲಿ ನನಗೆ ಸಿಕ್ತು. ಕಾರ್ತಿಕ ಶಾಂಪು ಎಲ್ಲ ಬರುತ್ತಲ್ಲ, ಆ ಕಂಪ್ನಿಯಲ್ಲಿ ನನಗೆ ಸೀಗೆಕಾಯಿ ಪುಡಿ, ಕಾರ್ತಿಕ ಸೀಗೆಕಾಯಿ ಪುಡಿ ಸಿಕ್ತು. ಸೊ ಅದನ್ನು ಬಳಸ್ತಾ ಇದ್ದೀನಿ ನಾನು. ಅದರಲ್ಲಿ 1 ಸ್ಪೂನಷ್ಟು ಅದರಲ್ಲಿ ಕೊಟ್ಟಿರ್ತಾರೆ ಮೆಥಡ್ ನಾವು ಯಾವ ಥರ ಫಾಲೋ ಮಾಡಬೇಕು ಅಂತೇಳಿ. ಸೊ ಅದರಲ್ಲಿ 1 ಸ್ಪೂನಷ್ಟು ನೀರಿಗೆ ಹಾಕಿ ಕಲಸಿ ಒಂದು 5 ನಿಮಿಷ ಆದಮೇಲೆ ನಾವು ತಲೆಗೆ ಅಪ್ಲೈ ಮಾಡಿ ಸ್ನಾನ ಮಾಡಿಕೊಂಡ್ರೆ ನಮಗೆ ಹೇರ್ ಫಾಲ್ ಅನ್ನೋದು ನಮಗೆ ಎಷ್ಟು ಕಂಟ್ರೋಲಿಗೆ ಸಿಗುತ್ತೋ ಒಂದು ಸ್ವಲ್ಪನಾದರೂ ಕಂಟ್ರೋಲಿಗೆ ಬರುತ್ತೆ ಫ್ರೆಂಡ್ಸ್. ನನಗಂತೂ ಸ್ವಲ್ಪ ಅಲ್ಲ, ಜಾಸ್ತಿನೇ ಹೇರ್ ಫಾಲು ಕಂಟ್ರೋಲಿಗೆ ಬಂತು. ಯಾಕೆಂದರೆ ಜಾಸ್ತಿ ಹೇರ್ ಫಾಲ್ ಆಗಲಿಲ್ಲ ನಾನು ಸೀಗೆಕಾಯಿ ಪೌಡ್ರ್ ಯೂಸ್ ಮಾಡೋದ್ರಿಂದ. ಆದಷ್ಟು ಬಾಣಂತಿಯರಲ್ಲಿ
ನೀವು ಕೆಮಿಕಲ್ಸ್ನ ಯೂಸ್ ಮಾಡಬೇಡಿ ಫ್ರೆಂಡ್ಸ್. ಈ ಥರ ಸೀಗೆಕಾಯಿ ಪುಡಿ ಅಂತಲೇ ಯೂಸ್ ಮಾಡಿದ್ರೆ ಏರ್ ಫಾಲ್ ಆಗೋದನ್ನ ತಡೆಗಟ್ಬೋದು ಅಂತಲೇ ಹೇಳ್ಬೋದು. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇನ್ನು ತಲೆನೂ ಸಹ ನಾವು ಅಂದರೆ ನಾವು ಈಗ ಫಸ್ಟ್ನೇ ಮಗು, ಸೆಕೆಂಡ್ನೇ ಪಾಪು ಅಥವಾ ಫಸ್ಟ್ನೇ ಪಾಪು ಇದು ಬಿಟ್ಟರೆ ನಮಗೆ ನಾವೇ ಸೆಲ್ಫ್ ಕೇರ್ ಅನ್ನೋದನ್ನ ನಾವು ಮರ್ತೋಗ್ಬಿಡ್ತೀವಿ. ಸೊ ಸೆಲ್ಫ್ ಕೇರ್ ನಮ್ಮ ಸ್ಕಿನ್ನಿಂದಾಗಿರ್ಬೋದು, ಹೇರ್ಸಿಂದಾಗಿರ್ಬೋದು, ಇವೆಲ್ಲ ಮರ್ತೇ ಬಿಡ್ತೀವಿ. ನಾವು ಎಷ್ಟೋ ಜನ ಬಾಣಂತಿಯರಲ್ಲಿ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರಂತೆ ತಲೆನೇ ಬಾಚಬಾರ್ದು, ತಲೆನೋವು ಬರುತ್ತೆ ಹಾಗೆ ಹೀಗೆ ಅಂತೇಳಿ. ನಾವು ತಲೆನೇ ಬಾಚಲಿಲ್ಲ ಅಂದರೆ ಅದು ಒಂದು ಸ್ವಲ್ಪ ಸಿಕ್ಕ ಥರ ಆಗಿ ಮತ್ತೆ ನಾವು ಅದನ್ನು ಬಿಡಿಸ್ಕೊಳಕ್ಕೆ ಹೋದರೆ ಎಷ್ಟೋ ಕೂದಲುಗಳು ಬುಡ ಸಮೇತ ಲೂಸಾಗಿ ಕಿತ್ತು ಬರ್ತವೆ. ಯಾಕೆಂದರೆ ಜೊತೆಗೆ ನಾವು ಬಾಣಂತಿಯರಲ್ಲಿ ಯಥೇಚ್ಛವಾಗಿ ಈಟಲ್ಲೇ ಇರ್ತೀವಿ. ನಾವು ಈಟಿನ ಅಂಶಗಳು, ಈಟಿನ ಪದಾರ್ಥಗಳನ್ನೇ ತಿಂತಿರ್ತೀವಿ, ಬಿಸಿ ನೀರನ್ನ ಕುಡಿತಿರ್ತೀವಿ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ನಾವು ಆ ಥರ ಗಂಟು ಕಟ್ಟಿರೋದನ್ನ ಬಿಡ್ಸೋಕೆ ಹೋದರೆ ನಮ್ಮದು ಸ್ಕಾಲ್ಪ್ ಏನಾಗುತ್ತೆ ಲೂಸಾಗಿ ಏರ್ಸ್ ಕೂಡ ಹಾಗಾಗಿ ಬರ್ತಾ ಇರುತ್ತೆ ತಲೆಯಲ್ಲಿ ಬುಡದ ಸಮೇತ. ಸೊ ಆದಷ್ಟು ಅವಾಗವಾಗ ಬಾಚಣಿಗೆ ತಗೊಂಡು ಎಷ್ಟಾಗುತ್ತೋ ಅಷ್ಟು ತಲೆ ಕೂದಲನ್ನ ಬಾಚಿ ನೀವು ಜಡೆ ಹೆಂಡು ಹಾಕ್ಕೊಂಬಿಡಿ. ಸೊ ಇದರಿಂದ ಏರ್ ಫಾಲು ಕೂಡ ಜಾಸ್ತಿ ಆಗೋದಿಲ್ಲ. ಜೊತೆಗೆ ಇನ್ನು ಬಿಗಿಯಾಗಿ ಈ ತುರ್ಬು ಹಾಕ್ಕೊಳ್ಳೋದು ಆ ಥರ ಎಲ್ಲ ಮಾಡೋದು, ಕ್ಲಿಪ್ಗಳನ್ನ ಯೂಸ್ ಮಾಡೋದು, ಈ ಥರ ಎಲ್ಲ ಮಾಡಿದ್ರೂ ಸಹ ಬಾಣಂತಿಯರಲ್ಲಿ ಏರ್ ಫಾಲ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಸೊ ಆದಷ್ಟು ಅವನ್ನೆಲ್ಲ ಅವಾಯ್ಡ್ ಮಾಡಿ ಜಡೆ ಹೆಂಡು ಹಾಕ್ಕೊಳ್ಳೋದು ಅಥವಾ ಸ್ವಲ್ಪ ತಲೆ ಕೂದಲನ್ನ ಕಟ್ ಮಾಡ್ಕೊಳ್ಳೋದ್ರಿಂದಲೂ ನಾವು ಏರ್ ಫಾಲ್ನ ಕಂಟ್ರೋಲ್ ಮಾಡ್ಬೋದು. ನಾನು ಫಸ್ಟ್ ಪ್ರೆಗ್ನೆನ್ಸಿಲೇ ನಾನು ಏನು ಮೆಥಡ್ ಫಾಲೋ ಮಾಡಿದೆ ಅಂದರೆ ಇದೇ ಮೆಥಡು. ಜೊತೆಗೆ ನಾನು ಸೀಗೆಕಾಯಿ ಪುಡಿನ ಯೂಸ್ ಮಾಡಿದೆ, ಯಾವುದೇ ಕೆಮಿಕಲ್ಸ್ ಅಂತ ಶಾಂಪುಗಳನ್ನ ಯೂಸ್ ಮಾಡಲಿಲ್ಲ. ಸೊ ಅದನ್ನೇ ನಾನೀಗ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ನಾನು ತಲೆ ಸ್ನಾನ ಮಾಡಾದಮೇಲೆ ಬಿಸಿಲಿದ್ರೆ ಬಿಸಿಲಿಗೆ ಒಣಗಿಸ್ಕೊಳ್ತೀನಿ. ಜೊತೆಗೆ ಇನ್ನು ಬಿಸಿಲಿಲ್ಲ ಅಂತಂದರೆ ಕೆಂಡ ಇರುತ್ತಲ್ವ ಮನೇಲಿ, ಕೆಂಡ ತಗೊಂಡು, ಕೆಂಡ ಇರಲಿಲ್ಲ ಅಂದರೆ ಮನೇಲಿ ಒಂದು ಚಿಪ್ಸ್ ಸುಟ್ಟರೂ ಸಹ ನಿಮಗೆ ಕೆಂಡ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ, ಬೆಳ್ಳುಳ್ಳಿ ಸಿಪ್ಪೆನ ಹಾಕಿ ಅದ್ರ ಶಾಖನ ತಲೆ ಕೊಟ್ಕೊಳ್ಳೋದ್ರಿಂದಲೂ ಸಹ ನಮಗೆ ತಲೆಯಲ್ಲಿ ಶೀತ ಆಗೋಕ್ಕೆ, ಈ ಸನ್ನಿ ಅಂತಾರಲ್ಲ ಬಾಣಂತಿಯರಿಗೆ ಶೀತ ಆಗೋದು ಆ ಥರ ಎಲ್ಲ ಆಗೋಲ್ಲ. ತಲೆ ಕೂಡ ಸ್ವಲ್ಪ ಬಿಸಿ ಆಗುತ್ತೆ, ತಲೆ ಕೂದಲು ಕೂಡ ಚೆನ್ನಾಗಿ ಒಣಗಿಸ್ಕೋಬೋದು. ಸೊ ಇದು ಹಳೆ ಮೆಥಡು. ನಾನು ಸಾಂಬ್ರಾಣಿ ಅವೆಲ್ಲ ನನ್ನ ಹೇರ್ಸಿಗೆ ಆಗೋಲ್ಲ, ಯಾಕೆಂದರೆ ಸಾಂಬ್ರಾಣಿ ಎಲ್ಲ ಕಟ್ಕೊಂಡ್ಬಿಟ್ರೆ ನನಗೆ ಏರ್ ಫಾಲ್ ತುಂಬ ಆಗುತ್ತೆ. ನಿಮಗೇನಾದರೂ ಅಡ್ಜಸ್ಟ್ ಆಗಿದೆ ಅಂದರೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂತಂದರೆ ಈ ಥರ ನ್ಯಾಚುರಲ್ಲಾಗಿ ಬಿಸಿಲು ಬರ್ತಾ ಇರುತ್ತಲ್ಲ, ಬಿಸಿಲಿಗೆ ಕೂಡ ನೀವು ತಲೆನ ಒಣಗಿಸ್ಕೋಬೋದು. ಸೊ ಹಾಗೆ ಫ್ರೆಂಡ್ಸ್, ಜೊತೆಗೆ ಇನ್ನು ಇವತ್ತು ನಂದೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ. ಹಾಗೆ ಇನ್ನು ಊಟದ ಟೈಮ್ ಸಿಕ್ಕಾಪಟ್ಟೆ ಲೇಟ್ ಆಯಿತು ನಮ್ಮದು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಷ್ಟರಲ್ಲಿ. ಬೇಗ ಇದ್ದರೆ ಬೇಗ ಮಾಡ್ಕೋಬೋದು, ಬಟ್ ಅದೇ ನಿದ್ದೆ ಕಾರಣದಿಂದ ಪಾಪು ಎದ್ದೇ ಇರುತ್ತಾನಲ್ಲ, ಆ ಪ್ರಾಬ್ಲಮಿಂದ ಸ್ವಲ್ಪ ನಮಗೆ ಈ ಥರ ಟೈಮ್ ಕೂಡ ವೇರಿಯೇಷನ್ ಆಗ್ತಾಯಿದೆ. ಹಾಗೆ ನನ್ನ ಮಗ ಅಂತೂ ಯಾರಾದ್ರೂ ಊಟನೇ ಮಾಡಲ್ಲ, ನಾನೇ ತಿನ್ನಿಸ್ಬೇಕು. ನನ್ನ ಜೊತೆಗೆ ಅವನದು ಕೂಡ ಸ್ವಲ್ಪ ಟೈಮ್ ವೇರಿಯೇಷನ್ ಆಗ್ತಾಯಿದೆ. ಇನ್ನು ಅವನಿಗೂ ಕೂಡ ನಾನು ಊಟ ಮಾಡಿಸ್ದೆ, ಅವನು ಊಟ ಮಾಡಲ್ಲ ಅಂತ ಹಠ ಮಾಡ್ತಾಯಿದ್ದ. ಸೊ ಹೇಗೋ ಇದೊಂದು ದೊಡ್ಡ ಟಾಸ್ಕ್, ಮಕ್ಳಿಗೆ ಊಟ ಮಾಡಿಸೋದಂದ್ರೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ತಿನ್ಸೋದು ತುಂಬಾ ಕಷ್ಟ ಫ್ರೆಂಡ್ಸ್. ಸೊ ಹೇಗೋ ಪೂಸಿ ಹೊಡೆದು ತಿನ್ನಿಸ್ದೆ. ಅವನು ತಿನ್ನುವಾಗ ಕಾಲು ನೋವ್ತಿದೆ, ಅದು ನೋವ್ತಿದೆ, ಇದು ನೋವ್ತಿದೆ ಅಂತಿದ್ದ, ತಿನ್ನೋಕ್ಕಾಗ್ದಿರೋ ಸಂಕಟಕ್ಕೆ. ಸೊ ಹೇಗೋ ಮಾಡಿ ಅಂತೂ ಇಂದ ಅವನಿಗೂ ತಿನ್ನಿಸಿ ನೆಕ್ಸ್ಟ್ ನಾನು ಜೊತೆಲೇ ತಿಂತಾಯಿದ್ದೆ. ಅವನಿಗೊಂದು ತುತ್ತು ನನಗೊಂದು ತುತ್ತು, ಈ ಥರ ಬಿಸಿದು ಸ್ವಲ್ಪ ತಿನ್ಕೊಂಬಿಟ್ರೆ ಸರಿ ಹೋಗ್ಬಿಡುತ್ತೆ. ಇನ್ನು ಅವನಿಗೆ ತಿನ್ನಿಸಿ ನಾನು ತಿನ್ನೋದು ಇನ್ನೂ ಡಿಲೇ ಆಗಿಬಿಡುತ್ತೆ, ಇನ್ನೂ ಲೇಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಅವನಿಗೂ ನಾನು ಇಬ್ಬರ ಜೊತೆಲೇ ಊಟ ಮುಗಿಸ್ಕೊಂಡು, ಹಾಗೆ ಇನ್ನು ಬಿಸಿಲು ಕೂಡ ಚೆನ್ನಾಗಿ ಬರ್ತಾಯಿತ್ತು. ಇವತ್ತು ಒಳ್ಳೆ ಬಿಸಿಲಿತ್ತು. ಹಾಗೆ ಫ್ರೆಂಡ್ಸ್, ನಾನು ತಲೆ ಸ್ನಾನ ಬಿಸಿಲು ನೋಡ್ಕೊಂಡು ತಲೆ ಸ್ನಾನ ಮಾಡ್ತೀನಿ. ಇವತ್ತು ಬಿಸಿಲು ಬರ್ತಾ ಇದೆಯಾ, ತಲೆ ಸ್ನಾನ ಮಾಡೋಣ ಅಂತ ಈ ಥರ ಅಂದ್ಕೊಳ್ತೇನೆ. ಯಾಕೆಂದರೆ ಬಿಸಿಲಿಗೆ ತಲೆನ ಒಣಗಿಸ್ಕೋಬೋದಲ್ವಾ. ಸೊ ಹಾಗಾಗಿ ಬಿಸಿಲು ಬರ್ತಿದೆ ಅಂದರೆ ತಲೆ ಸ್ನಾನ ಮಾಡ್ಕೊಳ್ತೀನಿ ಅವತ್ತಿನ ದಿನ. ಇನ್ನು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ನಾನು ತಲೆಗೆ ಎಣ್ಣೆ ಹಾಕ್ಕೊಂಬಿಡ್ತೀನಿ. ಯಾಕೆಂದರೆ ನಾವು ಯಾವ ಎಣ್ಣೆನ ಯೂಸ್ ಮಾಡ್ತೀವೋ ಆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತಲೆಗೆ ಚೆನ್ನಾಗಿ ಆಗಬೇಕು. ಸೊ ಅದನ್ನು ಇನ್ನು ಹಳೆ ಕಾಲದಲ್ಲಿ ಬಂದುಬಿಟ್ಟು ಬೆಳ್ಳುಳ್ಳಿ ಕಾಯಿಸ್ಬಿಟ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ರಂತೆ. ಬಟ್ ಇಲ್ಲ ಅಂತಂದರೆ ನೀವು ಯಾವಾಗ ಮುಂಚೆಯಿಂದಲೇ ಏನು ಯೂಸ್ ಮಾಡ್ತಿದ್ದೀರಲ್ವ ಎಣ್ಣೆ, ಅದನ್ನೇ ಹಾಕಿ ತಲೆನ ಚೆನ್ನಾಗಿ ಮಸಾಜ್ ಮಾಡಿ, ಆಗ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಯಾವತ್ತು ಸ್ನಾನ ಮಾಡ್ತೀರೋ ಸ್ನಾನಕ್ಕೆ ಹೋಗೋಕ್ಕಿಂತ ಒಂದು 5 ನಿಮಿಷದ ಮುಂಚೆ ಅಪ್ಲೈ ಮಾಡಿಕೊಂಡು ನಂತರದಲ್ಲಿ ನೀವು ಸ್ನಾನ ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ಬಿಸಿಲಲ್ಲಿ ಕೂಡ ಸ್ವಲ್ಪ ತಲೆನ ಒಣಗಿಸ್ಕೊಂಡೆ. ಜೊತೆಗೆ ಇನ್ನು ಹೊರಗಿನ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಇನ್ನು ಕರ್ಬೇವಿನ ಮರದಲ್ಲಿ ಈ ಥರ ಕರ್ಬೇವಿನದು
ಹಣ್ಣು ಬರುತ್ತಲ್ಲ ಈ ಥರ ಇದೆ, ಇದು ಬಾಣಂತಿಯರು ತಿನ್ಬೋದು. ಅದು ಹೀಟು ಜೊತೆಗೆ ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು 2-3 ಹಣ್ಣು ತಿಂದ್ಕೊಂಡೆ. ಇದ್ದರೆ ತಿಂದ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಯಾಕೆಂದರೆ ಹಳ್ಳಿ ಸೈಡ್ ಆದರೆ ಈ ಥರ ಎಲ್ಲ ಸಿಗ್ತಾ ಇರುತ್ತೆ, ತಿನ್ಬೋದು ಆರಾಮ್ಸೆಯಾಗಿ. ಅದಾದಮೇಲೆ ಇನ್ನು ನಮ್ಮಮ್ಮ ಕೂಡ ಇಲ್ಲಿ ಹಣ್ಣು ಅಕ್ಕಿಲಿ ಇಟ್ಟಿದ್ರಂತೆ. ಸೊ ಈಗ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇನ್ನು ಕೂದಲು ಕೂಡ ಬಿಸಿಲಲ್ಲಿ ಇಷ್ಟು ಒಂದು ತಕ್ಕ ಮಟ್ಟಿಗೆ ನಾನು ಒಣಗಿಸ್ಕೊಂಡೆ. ಇಲ್ಲಾಂದರೆ ನಿಮಗೆ ಬಿಸಿಲಿಲ್ಲ ಅಂತಂದರೆ, ಇವಾಗ ಮಳೆಗಾಲ ರೈನಿ ಸೀಸನ್ನು, ನಮಗೆ ಬಿಸಿಲು ಸಿಗೋದೇ ಅಪರೂಪ ಆಗಿಬಿಟ್ಟಿದೆ. ಸೊ ಅಂಥ ಟೈಮಲ್ಲಿ ನೀವು ಮನೇಲಿ ಕೆಂಡ ಇರುತ್ತೆ, ಅಟ್ಲಿ ಇಲ್ಲ ಅಂದರೆ ಕೆಂಡ ಇರೋಲ್ಲ ಅಂತಂದರೆ ಒಂದು ಚಿಪ್ಪನ್ನ ಸುಟ್ಟಿದ್ರೆ ನಿಮಗೆ ಕೆಂಡ ಕೂಡ ಆಗುತ್ತೆ. ಆ ಕೆಂಡಾಗಿ ನೀವು ಸಾಂಬ್ರಾಣಿ, ಬೆಳ್ಳುಳ್ಳಿ ಸಿಪ್ಪೆ ಹಾಕೊಂಡು ಸಹ ನೀವು ಬಿಸಿನ ತಲೆಗೆ ತಾಗಿಸ್ಕೊಳ್ಳೋದ್ರಿಂದ ಶೀತ ಆಗೋಲ್ಲ. ಸೊ ಆ ಥರನೂ ಕೂಡ ನೀವು ಮಾಡ್ಬೋದು. ನಾನು ಬಿಸಿಲಿದ್ದಾಗ ಆ ಥರನೂ ಸಹ ಮಾಡ್ಕೊಳ್ತೀನಿ. ಹಾಗೆ ಇನ್ನು ಹತ್ತಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಕಿವಿಗೆ ಹತ್ತಿ ಇಡೋದ್ರಿಂದ ಸಹ ಶೀತ ಕಮ್ಮಿ ಆಗುತ್ತೆ. ಸೊ ಇದು ನನ್ನ ಇವತ್ತಿನ ಕೆಲವೊಂದು ಟಿಪ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ವಿಡಿಯೋ ಇಷ್ಟ ಆದ ವಿಡಿಯೋ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾವ ಥರ ವೀಡಿಯೋಸ್ ಬೇಕಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ನಿಮಗೆ ಟಾಟಾ, ಬಾಯ್.